ಆಕ್ಚುಲಿ ಟೀಸರ್ ನೋಡಿ ಎಲ್ರಿಗೂ ಫುಲ್ಲು ಕೇಕೆ ಚಪ್ಪಾಳೆ ಬಿಕಾಸ್ ಆ ಸಿನಿಮಾ ಮೇಲೆ ಬೇರೆ ನಿರೀಕ್ಷೆ ಇದೆ. ಸೊ ಮತ್ತೊಂದು ಸಕ್ಸಸ್ ನೀವು ರೆಡಿ ಆಗಿದ್ದೀರಾ ಆ ಖುಷಿ. ಮೇಡಮ್ ಅದಕ್ಕೋಸ್ಕರನೇ 14 ವರ್ಷ ಕಾದಿದ್ದು. ನಾನು ಸುಮಾರು ಕತೆಗಳನ್ನು ಕೇಳಿದೆ, ಒಂದು 3-4 ಕತೆ ಇಷ್ಟ ಆಯ್ತು, ಆದರೆ ಮಾಡೋ ಅವಕಾಶ ಬರಲಿಲ್ಲ, ಅದಕ್ಕೆ ಬರಲಿಲ್ಲ. ಈ ಒಂದು ಕಥೆಯನ್ನು ಕೇಳಿದಾಗ ಖಂಡಿತವಾಗ್ಲೂ ಏನು ನನ್ನ ಹೆಸರು ಹಿಂದೆ ತಗೊಂಡಿದ್ದೆ ಆ ಹೆಸರು ಉಳಿತದೆ ಕತೆ ಮಾಡಿದ್ರೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡೆ. ಮಾಫಿಯಾ ಅಂತಲ್ಲ, ಇದು ಒಂದು 80-90ರ ದಶಕದ ಒಂದು ನೈಜ ಘಟನೆ. ಏನಂದ್ರೆ ಇವತ್ತು ಹಿಂದೆ ತಮಗೆಲ್ಲರಿಗೂ ಗೊತ್ತಿದೆ, ಬಂಡವಾಳಶಾಹಿಗಳು ಏನು ಜೀತದಾಳಾಗಿ ಬಡವರನ್ನ ಇಟ್ಕೊಂಡು ಅವ್ರಿಗೆ ಯಾವುದೇ ಒಂದು ರೀತಿಯ ಒಂದು ಮಾನ್ಯತೆ ಕೊಡ್ತಾ ಇರಲ್ಲ, ಆ ಒಂದು ವಿರುದ್ಧ ಸೆಟದೆ ನಿಲ್ಲ ಅಂತದೇ ಈ ಒಂದು ಕಥೆಯ ಸಾರಾಂಶ. ಅದೇ ಇವತ್ತಿನ ಟೀಸರ್ ಸರ್ವೈವರ್, ಮುಂದಿನ ಟೀಸರ್ ರೂಲರ್ ಅಂತ ಬರುತ್ತೆ. ಮೇಡಮ್ ಅದನ್ನೇ ಹೇಳಿದೆ, ನಾವು ಏನಂದ್ರೆ ಈ ಒಂದು ನೆಲ ಜಲ ಮಣ್ಣಿನ ಬಗ್ಗೆ ಬಂದಂತ ಒಂದು ಕಥೆಗಳನ್ನ ಆಯ್ಕೆ ಮಾಡ್ಕೊತೀವಿ. ಇದು ಕೆಲವರು ಏನ್ ಮಾಡ್ತಾರೆ, ಸಿನಿಮಾ ಮಾಡ್ಬೇಕಾದ್ರೆ ಬಡ್ಜೆಟ್ ಜಾಸ್ತಿ ಆದ್ರೆ ಎಲ್ಲಿ ಇದಾಗುತ್ತೋ ಅನ್ನೋ ಒಂದು ಯೋಚನೆ ಮಾಡ್ತಾರೆ. ಬಟ್ ನಾನು ಅದು ಯಾವುದಿಲ್ಲ, ಕಂಟೆಂಟ್ ಮೇಲೆ ನಾನು ಇದು ಮಾಡ್ತೀನಿ. ಆ ಒಂದು ಕಂಟೆಂಟ್ಗೆ ಯಾರು ಸೂಕ್ತವಾದ ನಾಯಕರು, ನಾಯಕ ನಟಿ ಯಾರು, ಕಾಂಬಿನೇಷನ್ ನೋಡಿ ಕಾಂಬಿನೇಷನ್ ಆಯ್ಕೆ ಮಾಡಿದ್ದೆ ಇದೊಂದು ಮೊದಲನೇ ಗೆಲುವಂತ ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ. ಏನಿವಾಗ ಖುಷಿ ಪಟ್ಟು ಕೇವಲ 1.5 ನಿಮಿಷದ ಟೀಸರ್ ನೋಡ್ಬಿಟ್ಟು ಜನ ಸಂತೋಷ ಪಟ್ಕೊಂಡು ಹೋಗ್ತಾರೆ. ಇದು ಮುಂದೆ ಏನು 23ನೇ ತಾರೀಕು ಜನವರಿ 26ರಂದು ರಿಲೀಸ್ ಆಗುತ್ತಲ್ಲ, ಅವಾಗ ಯಾರೇ ಒಬ್ಬ ಪ್ರೇಕ್ಷಕನಿಗೆ, ಕನ್ನಡ ಅಭಿಮಾನಿಗೆ ಏನು ಅವರು 150-200 ರೂಪಾಯಿ ಕೊಟ್ಟು ಬಂದು ನೋಡ್ತಾರಲ್ಲ, ಅದು 100ಕ್ಕಲ್ಲ 5 ಪಟ್ಟು ಪೈಸಾ ವಸೂಲ್ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇದರಲ್ಲಿ ನಾಟ್ ಓನ್ಲಿ ಮಾಸ್, ತಾಯಿ ಸೆಂಟಿಮೆಂಟ್ ಇದೆ, ಮಗಳ ಸೆಂಟಿಮೆಂಟ್ ಇದೆ, ಎಲ್ಲಾ ರೀತಿಯೂ ಕಥೆನೂ ಇದೆ. ಎಸ್ಪೆಷಲಿ ದುನಿಯಾ ವಿಜಯ್ ಸರ್ ಅಂದ್ರೆ ನಿಮ್ಗೆ ಮಾಸ್ ಫೈಟ್ ಇದ್ದೇವೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಒಂದು ಸಿನಿಮಾದಲ್ಲಿ ರಿಯಲ್ ಸತೀಶ್ ಅಂತ ಹಿಂದೆ ದಸರಾ ಮತ್ತೆ ಪುಷ್ಪ ಮಾಡದಂತ ಫೈಟ್ ಮಾಸ್ಟರ್ ಸಹ ಬಂದು ರಿಯಲ್ ಸತೀಶ್ ಅವ್ರು ಮಾಡಿದ್ದಾರೆ. ಅದಂತೂ ಎಕ್ಸ್ಟ್ರಾರ್ಡಿನರಿ ಅದ್ಭುತವಾದ ಒಂದು ಫೈಟು. ಅದೇ ರೀತಿ ನಮ್ಮ ಒಬ್ಬ ಮಾಗಡಿಯ ಒಬ್ಬ ಸಾಹಸ ಕಲಾವಿದ ನರಸಿಂಹ ಅವರು ಒಂದು ಫೈಟ್ ಮಾಡಿದ್ದಾರೆ. ನಿಜವಾಗಲೂ ಈ ಒಂದು ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರು ಉಟ್ಕೊಂತಾರೆ, ಹಾಗೆ ಒಳ್ಳೊಳ್ಳೆ ಫೈಟ್ ಮಾಸ್ಟರ್ ಸಹ ಉಟ್ಕೊಂತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಯಾವ್ದೋ ಎತ್ತರಕ್ಕೆ ಬೆಳೀತಾರೆ. ಇದಕ್ಕೆ ಏನಕ್ಕೆ ಅಂತಂದ್ರೆ ಜನವರಿ 20ನೇ ತಾರೀಕು ನಮ್ಮ ಹೀರೋ ಸರ್ ಬರ್ತ್ಡೇ, ದುನಿಯಾ ವಿಜಯ್ ಅವರ ಬರ್ತ್ಡೇ 20ಕ್ಕೆ. ಆ ಒಂದು ಬರ್ತ್ಡೇ ಗಿಫ್ಟ್ ಆಗಿ 23ಕ್ಕೆ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು.